ಅಲ್ರಿ ಎಲ್ಲ ಒಡಿದು ಪಡಿದು ಎಲ್ಲ ಮುಗಿಸಿರಿ ಮತ್ತೆ ಕರ್ಕೊಂಬಂದ್ರಿ ಇಲ್ಲಿ. ಹಾಂ, ಯಾಕೆ ಕರ್ಕೊಂಬಂದಿವಿ? ನಿನಗೆ ಒಂದು ಸ್ವಲ್ಪ ನಾಷ್ಟ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ಕರ್ಕೊಂಬಂದಿದ್ವಿ. ಯಾಕ್ರವ್ವ ಏನಾಯ್ತು? ಎಲ್ಲರೂ ಕೂಡಿರಲ್ಲ ಯಾಕ? ಅಲ್ಲ ಹೋಗಾಗರ ಚಂದಾಗಿ ಮಾತಾಡ್ಕೊತ ಕೂತಿದ್ರಿ, ಈಗಿದ್ರ ಮುಖ ಒಬ್ಬೊಬ್ರದ್ದು ಒಂದು ರೀತಿ ಮಾಡ್ಕೊಂಡು ಪೆಂಟಪ್ ಗೋಡನ ಯಾಕೆ ಕರ್ಕೊಂಬಂದಿರಿ? ಮಾಮರ ಇವ ಮಾಡಿದ ಹಗರಣ ಒಂದದಂತ ತಿಳ್ಕೊಂಡ್ರೇನ್ರಿ ನೀವು? ನೀವು ಆಗಳೇನೆ ನಿಮ್ಗೆ ಡೌಟ್ ಬಂತಲ್ರಿ, ನಿಮ್ಮ ತನ ಯಾಕೆ ತರಬೇಕಂತ ಬಿಟ್ಟಿದ್ದೀವಿ. ಆದ್ರೆ ಇವ ತನ್ನ ಸೊಕ್ಕ ಬಿಡವಲ್ಲ ನೋಡ್ರಿ ಮಾಮರ. ಏನು ಮಾಡ್ಯಾನ ಕೇಳ್ರಿ ಅವನಿಗೇನೆ. ಯಾಕೆ ಏನಾಯ್ತು? ಯಾಕಪ್ಪ ಪಿಂಟಪ್ಪ ಏನು ಮಾಡಿದಿ? ಅವ ಹೆಂಗೆ ಹೇಳ್ತಾನೆ ರೀ ಮಾಮ? ಹೆಂಗೆ ನಿಂತ ನೋಡ್ರಿ ನಾಲಾಯಕ್ಕ ಸುಮ್ಮನೆ. ಅವ ಏನು ಮಾಡ್ಯಾನ ಗೊತ್ತೇನ್ರಿ? ಪ್ರಿಯಾಗ ಫೋನ್ಯಾಗ ಮೆಸೇಜ್ ಕಳಿಸ್ತಾನಂತ್ರಿ ಮಾಮ. ನೋಡವ ಹಿಂಗೆ ನಡ್ದದನ? ಹ್ಞೂ ರೀ, ಸುಮ್ಮನೆ ನಂಬರು ಹೆಂಗಾರ ತೊಗೊಂಡನ್ರಿ, ತೊಗೊಂಡು ಮೆಸೇಜ್ ಮಾಡ್ಯಾನ. ಆಗಳೇನೆ ನಾವು ಅದೇ ಮಾತಾಡ್ಲಿಕತ್ತಿದ್ದೀವಿ ರೀ. ನೀವು ಹೋಗೋ ಮುಂದಾಗ, ತೋಟಕ್ಕೆ ಹೋಗೋ ಮುಂದಾಗ ಮಾಮಿಯರು ನಿಮ್ಗೆ ಅಷ್ಟಾಗಿ ಅಂದ್ರೆ ನೋಡ್ರಿ, ಅವ ಪಿಂಟಪ್ ಗೋಡ್ ಇದ್ದಾನಲ್ರಿ ಅಂತೇಳಿ ನಾನೇ ಮಾತು ಮರೆಸಿದೆ ರೀ ಅದನ್ನು. ಬೇಡ, ನಿಮ್ಮ ತನ ಬರೋದು ಬೇಡ ಅಂತೇಳಿ ಇವ ಯಾಕೆ ಬಗ್ಗಿರ್ಲಿಲ್ಲ ರೀ, ಅದಕ್ಕೆ ಇಲ್ಲಿ ಎಳ್ಕೊಂಬಂದೀವಿ ರೀ. ಪಂಚಾಯತಿ ಕರ್ಕೊಂಡು ಹೋಗಿ ಕಟ್ಟಿ ಬಿಡ್ಬೇಕಂತ ಮಾಡಿದ್ದೀವಿ ರೀ. ಸುಮ್ಮನೆ ಮಾನ ಮರ್ಯಾದೆ ಪ್ರಶ್ನೆ ಇರ್ತದೆ ರೀ ಹೆಣ್ಮಕ್ಳದು, ಬೇಡ ಯಾಕೆ ಅಂತೇಳಿ ನಿಮ್ಮ ತನ ತಂದೀವ್ರಿ. ನ್ಯಾಯ ಏನು ಮಾಡ್ತೀರಿ ನೋಡ್ರಿ ಮಾಮ ಅವನಿಗೆ. ನನಗೆ ಅಗಳೇ ಡೌಟ್ ಬಂತವ. ಆಕೆ ಏನು ಮುಚ್ಚಿಡಕ್ಕೆಲ್ಲ ಯಾಕೆ ಕಡುಮವ ಹೇಳಾರ ಇದ್ದಿ? ನನಗೆ ಆಕೆ ಹೇಳಿಕತ್ತಿದ್ಲ ಅಷ್ಟಾಗಿ, ನೀನೇ ಬಾಯಿ ಮುಚ್ಚಿಸಿ ಸುಂದ್ರಿ ಆಕೆಂದು. ಯಾಕಪ್ಪ ಪಿಂಟಪ್ಪ ಎಲ್ಲಿದ್ದಿಷ್ಟು ದಿನ? ಬಂದ ತಕ್ಷಣ ಶುರು ಹಚ್ಕೊಂಡೆ ನಿನ್ನ ಚಟನ? ಮೊದ್ಲಿನ ಚಟ ಬಿಟ್ಟಿಲ್ಲ ಅಂದಂಗೆ ಆಯ್ತಿನ? ಹ್ಞೂ ರೀ, ನಾ ಅದಾರಣ ಹೇಳಿಕತ್ತಿದ್ದರಿ ನಿಮ್ಮಿಂದ ಏನೋ ಮುಚ್ಚಿಡ್ದ ಆಂಗ್ಲ ನನಗಂತೇಳಿನಿ. ಸುಂದ್ರಿ ಬ್ಯಾಡ್ ತಡೀರಿ ಮಮ್ಮಿ, ನಾವು ಅವನಿಗೆ ಒಂದು 4 ಏಟು ಬಾರಿಸಿ ಆಮೇಲೆ ಹೇಳಮಂದ್ಲರಿ, ಅದಕ್ಕೆ ಸುಮ್ಮನೆ. ಏನು ಮಾತಾಡವ? ಇಷ್ಟ ನಿಂದ್ರವ ನೀನು? ಇಲ್ರಿ, ನಾ ಏನೂ ಮಾಡಿಲ್ರಿ ಮಾಮ, ಸುಮ್ಮ ಮೆಸೇಜ್ ಮಾಡೀನ್ರಿ ಅಷ್ಟೇ. ಅಲ್ಲಪ್ಪ, ಇಷ್ಟು ವಯಸ್ಸಾಗ್ಯದ ಯಾಕೆ ಬೇಕಂತ ಮೆಸೇಜ್ ಗಿಸೇಜ್ ಅವೆಲ್ಲ? ಸಣ್ಣ ಹುಡುಗರು ಮಾಡ್ತಾರಪ್ಪ. ನೀ ಫೋನ್ ಆದಂದ್ಗನೆ ಇಂಥದಕ್ಕೆ ಯೂಸ್ ಮಾಡ್ಕೊಂಡ್ರೆ ಹೆಂಗ? ಸುಮ್ ರಾಮಕೃಷ್ಣ ಅಂತೇಳಿ ಯಾವರ ಪ್ರವಚನ ಗಿವಚನ ಕೇಳ್ಕೊತ ಕೂಡ್ತಾರ ಮೊಬೈಲ್ನಾಗ. ಅದು ಬಿಟ್ಟು ಮೆಸೇಜ್ ಮಾಡ್ತಿ ಅಂದ್ರೆ ಭಾರಿ ಆಯ್ತಪ್ಪ. ಇದು ಚಲೋ ಅಲ್ಲ ನೋಡಪ್ಪ. ನನಗೇನು ಹಿಂಗೆ ಮಾಡೋದು ಬಗೆಹರಂಗಿಲ್ಲ. ನನಗೆ ಗೊತ್ತಿತ್ತು ಇವ್ರು ಮಾಮಾರ ಹೆಂಗೆ ಸೂಕ್ಷ್ಮಾಗಿ ಹೇಳ್ತಾರಂತ. ಮಾಮಾರ ಹಂಗೆ ಮಾಡಬೇಡ್ರಿ. ಭಾಳ ದಿನಕ್ಕೆ ಭೇಟಿ ಆಗ್ಯಾನಲ್ರಿ, ಕೈ ಕಾಲಿಗೆ ನೀರು ತುಂಬ ಪ್ರಿಯ, ಹೋಗಿ ನೀರು ಕೊಡು, ಚಹಾ ಮಾಡಿಕೊಡು, ಒಂದು ಸ್ವಲ್ಪ ಒಂದು ಅರ್ಧ ತಾಸು ರೆಸ್ಟ್ ಮಾಡಲಿ. ಆಮೇಲೆ ಬಿಸಿನೀರು ಕಾಯಿಸಿ ಸ್ನಾನ ಮಾಡಲಿರಿ. ಬಿಸಿ ಏನಾರ ಒಂದು ಸ್ವಲ್ಪ ಅನ್ನ ಹುಳಿ ಮಾಡಿ ಹಾಕ್ರಿ, ತಿಂದಿಂದ ಆಮೇಲೆ ಸಾವಕಾಶಿ ಸೂಕ್ಷ್ಮ ರೀತಿ ಕೇಳಕಂತ ಹೇಳ್ರಿ ಮಾಮ. ಏನು ಅವಸರ ಅದು? ಹೌದಿಲ್ರಿ? ಸುಮ್ಮಿರವ ತಂಗಿ, ನಾ ಮಾತಾಡ್ತೀನಿ. ಹೇಳಪ್ಪ, ಏನು ಮುಂದೀಗ? ಏನು ಮಾಡವ? ಇದೇ ಕೆಲಸನೇ ಮುಂದುವರ್ಸವ ಏನು ಇಲ್ಲಿಗೆ ಬಿಡವ? ಅಲ್ರಿ, ನೀವು ಭಾರಿ ದೊಡ್ಡದು ಮಾಡ್ಲಿಕ್ಕತ್ತೀರಿ ಬಿಡ್ರಿ. ಇದು ಏನು, ನಾ ಏನು ಜಗತ್ತು ಮುಳುಗೋಗಂತ ಕೆಲಸ ಮಾಡೀನಿ? ಯಾರು ಮಾಡ್ಲಾರ್ದಂತ ತಪ್ಪು ಮಾಡೀನಿ? ಬರೀ ಮೆಸೇಜ್ ಕಳಿಸೀನ್ರಿ, ಅಷ್ಟು ಮಾಡಿದ್ರೆ ಏನಾಯ್ತು? ಹಂಗಲ್ಲೋ ಗೌಡ, ಮರ್ಯಾದಸ್ಥ ಹೆಣ್ಮಕ್ಳಿಗೆ ಹಿಂಗೆ ಮೆಸೇಜ್ ಮಾಡಿದ್ರೆ ತಪ್ಪು ಅನಿಸ್ತದ ಇಲ್ಲಿ ನಿನಗರ? ಇಲ್ಲಿಗೆ ಬಿಟ್ಟು ಬಿಡು ಇದನ್ನು. ಸ್ವಲ್ಪ ಚಂದಾಗಿ ಇರೋದು ಕಲಿಯಪ್ಪ. ವಯಸ್ಸಾಗ್ಯದ, ವಯಸ್ಸಿಗೆ ತಕ್ಕಂಕರ ಇರು. ಊರಾಗ 4 ಮಂದಿ ಹೌದೌದು ಅನ್ನಂಗೆ ಇರು. ಒಂದು ಸ್ವಲ್ಪ ಮೊದಲು ಹೆಸರು ಕೆಡಿಸ್ಕೊಂಡು ಊರು ಬಿಟ್ಟು ಹೋಗಿದ್ದಿ, ಈಗ ಮತ್ತೆ ಬಂದಿದೆ ಅಂದ್ರೆ ಎಲ್ಲರೂ 4 ಮಂದಿ ಮರ್ಯಾದೆ ಕೊಡಂಗಿರು ಒಂದು ಸ್ವಲ್ಪ. ಮಾಮಿ ರೀ, ಇದೇನ್ರಿ ಮಾಮ ಎಷ್ಟು ಸರಳ ಮಾತಾಡ್ಲಿಕತ್ತೀರಲ್ರಿ? ಹಿಂಗೆ ಮಾತಾಡಿದ್ರೆ ಅವ ಏನು ಅನ್ಸ್ತಾನೇನ್ರಿ? ನಾವೇ ಚಲೋ ಅಲ್ರಿ, ಹೊಡೆದಿವಿನ. ಸುಂದ್ರಿ, ನಿಮ್ಮ ಮಾಮ ಯಾವಾಗ ಎಷ್ಟು ಸೂಕ್ಷ್ಮೆಗೆ ಸರಳ ರೀತಿಯಿಂದ ಸಮಾಧಾನದಿಂದ ಮಾತಾಡ್ಲಿಕತ್ತಾರಂದ್ರೆ ಏನೋ ಒಂದು ದೊಡ್ಡದಾಗದ ಅಂತ ತಿಳ್ಕೊಬೇಕು ಮುಂದೆ. ಅಷ್ಟು ಸರಳ ಮನುಷ್ಯ ತಿಳ್ಕೊಬೇಡ ನಿಮ್ಮ ಮಾಮ. ಯಾವಾಗ ಹೆಂಗಿರ್ತಾರಂತ ಹೇಳಿಕಂಗಿಲ್ಲ, ಭಾಳ ಡೇಂಜರ್ ಇದ್ದಾರೆ ಅವರು. ಇಷ್ಟು ಯಾವಾಗ ನಿಧಾನ ಮಾತಾಡ್ಲಿಕತ್ತಾರಂದ್ರೆ ಹೇಳೋಷ್ಟು ಹೇಳ್ತಾರೆ, ಮುಂದೆ ನೀನೇ ನೋಡಕ್ಕಂತ ಏನಾಗ್ತದಂತ. ಹಂಗಂತೀರಿ ಮಾಮಿ? ನನಗೆ ನಂಗೆ ಅನ್ಸವಲ್ದು ಬಿಡ್ರಿ ಮಾಮಿ. ಯಾಕೆ ಚಾ ನಾಷ್ಟ ಮಾಡಿಸೇ ಕಳ್ಸಂಗಿದ್ದಾರೆ ಮಾಮ. ಹೌದು ಸುಂದ್ರಿ ಅಕ್ಕ, ಮಾವ ಯಾಕೆ ಈ ಥರ ಆಡ್ತಿದ್ದಾರೋ? ಅಲ್ಲ, ತಮ್ಮ ಸೊಸೆಗೆ ಅವ್ರು ಮೆಸೇಜ್ ಮಾಡಿದ್ರು ಸಹಿತ ಇಷ್ಟು ನಿಧಾನವಾಗಿ ಸೂಕ್ಷ್ಮ ರೀತಿಯಿಂದ ಹೇಳ್ತಾರ? ಒಂಚೂರು ಕೋಪ ಅನ್ನೋದೇ ಇಲ್ವಾ ಇವರಿಗೆ? ಎದಕ್ಕೆ ಮಾತಾಡ್ತೀರಿ ನೀವು? ಸುಮ್ ಕೊಡ್ರೆ, ನಿಮ್ಗೇನ ಗೊತ್ತದ? 30 ವರ್ಷ ಸಂಸಾರ ಮಾಡಿ ಅವ್ರ ಜೊತೆ ಅವ್ರು ಹೆಂಗಿದ್ದಾರೆ ಅನ್ನೋದು ನನಗೆ ಗೊತ್ತದ. ಕೂತು ನೋಡ್ರಿ, ಸ್ವಲ್ಪ ಕಟ್ಟೆ ಕೂಡ್ರಿ ಅಲ್ಲಿ ಸುಮ್ಮ. ಈಗ ತಪ್ಪಾಯ್ತ್ರಿ ಮಾಮ ಅಂದ್ರ ಉಳಿತಾನ, ಇಲ್ಲಂದ್ರ ಅದು ಬ್ಯಾರೇನೆ ಆತದ. ಇವ ನಡಿವಾ ಸುಂದ್ರಿ, ನನ್ನ ಕಾಲು ಬ್ಯಾನ್ ಆಗ್ಲಿಕತ್ತವ, ಒಂದು ಸ್ವಲ್ಪ ಕೂಡ ನೀವೇ ನೋಡ್ಕೊರಿ ಅವನ್ನ. ಏನು ಮಾಡ್ತೀರಿ ನೋಡ್ರಿ. ಆಯ್ತಳ, ನೀವು ಕಟ್ಟಿ ಕೂಡ್ರಿ, ಇಲ್ಲಾಂದ್ರೆ ಒಳಗೆ ಹೋಗ್ರಿ. ಹೆಣ್ಮಕ್ಳು ಯಾರು ಇರಬೇಡ್ರಿ, ಇಲ್ಲಾಂದ್ರೆ ಸುಮ್ ಕೂಡ್ರಿ. ಆಯ್ತು ಹೇಳ್ರಿ. ಬರ್ರಿ ಸುಂದ್ರಿ, ಸುಮ್ ಕೊಡು ಬರ್ರಿ ನಾವು ಕಟ್ಟಿಗೆ. ಇದು ಯಾಕೆ ಏನು ತಿಳಿಯವಲ್ರಿವ ಮಾಮಿ ನನಗೆ? ಯಾಕಪ್ಪ, ಏನಂತಿದಿ? ಏನು ನಿನ್ನ ವಿಚಾರ ಹೇಳು? ಯಾಕೆ ಸುಮ್ಮನೆ ನಿಂತು ಬಿಟ್ರ ಏನು ಬಗೆಹರಿತದ ನಿನ್ನ ಜಗಳ? ಏನು ಮಾತಾಡಂದ್ರಿ? ಏನು ಮಾತಾಡೋದಿಲ್ರಿ. ಇವರು 3 ಮಂದಿ ಹೆಣ್ಮಕ್ಳು ಮನಿತನ ಬಂದು ಹೊಡೆದಾರ್ರಿ. ಅದಕ್ಕೇನು ಶಿಕ್ಷೆ ಕೊಡೋರು ಹೇಳ್ರಿ? ಎಲ್ಲದ ನ್ಯಾಯ? ಒಬ್ಬ ವಯಸ್ಸಾದ ಮುದುಕುಗ ಹಂಗೆ ಬಂದು ಹೊಡಿತಾರ್ರಿ ಹೆಣ್ಮಕ್ಳು? ನೀವು ಊರಿಗೆ ನ್ಯಾಯ ಹೇಳೋರಿ, ದೊಡ್ಡವ್ರು ಇದ್ದೀರಿ, ಇದಕ್ಕೊಂದು ನ್ಯಾಯ ಕೊಡ್ರಿ ಏನಾರ.
ಹೌದಪ್ಪ, ಹೊಡೆದಾರಲ್ಲ ಅವರು ಹೆಣ್ಮಕ್ಳು ಬಂದು ಅವ್ರದ್ದು ತಪ್ಪೆ, ಅವ್ರಿಗೆ ಶಿಕ್ಷೆ ಕೊಡ್ತೀನಿ. ಅವ್ರು ಎದಕ್ಕೆ ಹೊಡೆದ್ರಪ್ಪ ನಿನಗ, ಅದು ಬೇಕಲ್ಲ? ಅವ್ರನ್ನ ಕೇಳಪ್ಪ, ನನ್ನೇನು ಕೇಳ್ತಿದಿ? ನ್ಯಾಯ ಹೇಳವ ನಾನು ಏನು ದೊಡ್ಡ ಬಾರಿ ನ್ಯಾಯ ಹೇಳ್ತೀನಿ ಅಂತಿಲ್ಲ, ಊರಿಗೇನೆ ಮುಖಂಡಾಗಿಯಲ್ಲ ಮತ್ತ ಒಂದೇನಾರು ಹೇಳು. ಏ ಗೌಡ, ಮೊದಲು ಮರ್ಯಾದೆ ಕೊಟ್ಟು ಮಾತಾಡ ಮಾಮಾರಿಗೆ. ಏನು ದೊಡ್ಡ ಬಾರಿ ಹೋಗೋಪ್ಪ ಬಾರೋಪ್ಪ ಅಂತ ನೀವು ಸೂರ ಏನೇನೋ ನಡಿಯ ಕಡಿ. ಯಾರಿಗೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲಲ್ಲ ನಿನಗೆ. ಚಂದಾಗಿ ಮಾತಾಡು, ಇಲ್ಲಾಂದ್ರೆ ಬಾಯನ್ನ ಹಲ ಉದುರಿಸ್ತೀನಿ ನೋಡು. ನೋಡ್ದೇನಪ್ಪ ಮಾಮ, ನಿನ್ನ ಕಂಡಿದ್ರಿಗೆ ಹೆಂಗೆ ಮಾತಾಡ್ತಾಳಂತಕಿ. ಯಾಕ ಭಾಳ ನಾಟಕನೇ ನಡೆಸಿರಿ. ಒಟ್ಟ ಇಷ್ಟೆಲ್ಲ ನಾಟಕ ಮಾಡಿದ್ರಿ ಅಂತಿಕೋ ಸಿಟಿಯಿಂದ ಹುಡುಗನ ಕರೆಸ್ತೀನಿ ನೋಡು. ಮತ್ತೆ ಎಲ್ಲರಿಗೆ ಒಂದು ಕೈ ನೋಡ್ಕೊಂಡ ಬಿಡ್ತೀನಿ. ಅಲ್ಲ, ಅವನಿಷ್ಟೆಲ್ಲ ಮಾತಾಡ್ತಿದ್ರು ಮಾವ ಯಾಕೆ ಸುಮ್ಮನೆ ನಿಂತಿದ್ದಾರೆ? ಏನಾದರೂ ಇವರು ಪ್ಲಾನ್ ಮಾಡ್ತಿರ್ಬೋದಾ? ಏಯ್ ಚಂದಾಗೆ ಮಾತಾಡು, ಭಯನ್ ಹೇಳೋದ್ರಿಸ್ತೀನಿ ನೋಡಿ ನಮ್ಮ ಮುದ್ದೋಡೆ. ನಿನ್ನ ಅದ ಕೊಟ್ಟಿದ್ದು ಸಾಕಾಗೋದನ? ಏನಂತಿಕೊಂಡಿದಿ? ನಮ್ಮ ಯಜಮಾನ್ರಿಗೆ ಯಾರು ಸರಿದು ಕೊಡೋಂಗಿಲ್ಲ, ಏಕೋ ಚಂದ ಮಾತಾಡ್ತೀಯ? ಹೋಗಪ್ಪ ಬಾರಪ್ಪ ಅಂತಿದ್ಯಾ ನೀನು ಎದಕ್ಕೆ ಕರ್ಕೊಂಬಂದೀವಿ? ಕಟ್ಟಿ ಹೊಡಿಲಿಕ್ಕೆ ಕರ್ಕೊಂಬಂದೀವಿ. ಅವರು ಸೂಕ್ಷ್ಮ ರೀತಿಯಿಂದ ಹೇಳಿಗತ್ತಾರಂದ್ರೆ ತಿಳ್ಕೊ ನೀನು. ಅದನ್ನ ಬಿಟ್ಟನ ಅವ್ರಿಗೇನೆ ಏಕೋ ಚಂದ ಮಾತಾಡ್ತಾನೆವ. ಹಲೋ, ಹಾಯ್ ಎವ್ರಿ ಒನ್. ಏಪೋ ಇಷ್ಟು ಮಂದಿ ಸೇರಿರಿ, ಏನೋ ಮೀಟಿಂಗ್ ನಡೆದಂಗೆ ನಡೆದದ. ನನ್ನ ಬಿಟ್ಟು ಮೀಟಿಂಗ್ ಮಾಡಾಕತ್ತೀರಿ ನೀವೆಲ್ಲರೂ ಕೂಡಿ. ಎಲ್ಲರೂ ಯಾಕೆ ಮುಖ ಸಿಟ್ಟಿಗಿಡ್ದಂಗೆ ಕಾಣ್ತಾರೆ. ಹಾಯ್ ಹಾಯ್ ಹಲೋ ಪಿಂಟಪ್ಪ ಗೌಡ, ನೀವು ಬಂದಿರಿ ಮೀಟಿಂಗಿಗೆ? ಬರೈತಪ್ಪ, ಇದು ನನಗೆ ಗೊತ್ತಿಲ್ಲದ ಮೀಟಿಂಗ್ ಮಾಡಾಕತ್ತೀರಿ ನೀವೆಲ್ಲರೂ. ಏ ಶಿನಣ್ಣ, ಬಾ ಇಲ್ಲಿ. ಹುಚ್ಚರಂಗ ಮಾತಾಡಬೇಡ. ಇಲ್ಲಿ ಬೇರೆನೇ ಸೀರಿಯಸ್ ವಿಷಯ ನಡೆದದ, ಒಂದು ಸ್ವಲ್ಪ ತಿಳ್ಕೊಂಡು ಮಾತಾಡು. ಮ್ಯಾಟ್ರ್ ಈಸ್ ವೆರಿ ಸೀರಿಯಸ್. ವಾಟ್ ಹ್ಯಾಪನ್? ಟೆಲ್ ಮಿ ಸುಂದರಿ ಅಕ್ಕ, ಏನಾಯ್ತು ಅಂತ ಸುದ್ದಿ ಏನದ ಸೀರಿಯಸ್ ನನಗೆ ಹೇಳ್ಬೇಕು ನೀವು. ಇವ ಪಿಂಟಪ್ಪ ಅಂತದನಲ್ಲ, ಇವ ಅಗುರಿಲ್ಲಿವ ಮನುಷ್ಯ ಪ್ರಿಯಾಗ ಫೋನ್ಯಾಗ ಮೆಸೇಜ್ ಕಳ್ಸ್ಯಾನ. ಹಂಗ್ರಿ ಹಿಂಗ್ರಿ ನೀವು ಚಂದಿದ್ದೀರಿ ಅಂತೇಳಿ ಅಂತ ಕಾರ್ಬಾರ್ ಮಾಡ್ಯಾನ. ಒಂದು 4 ಕೆಟ್ ಬಿಟ್ಟು ಇಲ್ಲಿ ಮಾಮಾರ ಹತ್ರ ಕರ್ಕೊಂಬಂದೀವಿ. ಈಗೂನು ಸೋಲವಲ್ ನೋಡು, ಈಗೂನು ಏನೇನಾರ ಮಾತಾಡ್ಲಿಕತ್ತಾನ. ಪಿಂಟಪ್ಪ, ಕಳ್ಳ ನಾಯಿ, ನಿನ್ನ ಚಟ ಬಿಡಂಗಿಲ್ಲ ನೀನು. ಉಫ್ ಅಂತ ಉದಿದ್ರೆ ಬಿದ್ದು ಹೋಗಂಗೆ ಗೆದ್ದಿ ಮಗನೇ. ಇಷ್ಟು ನಾಟಕ ಮಾಡ್ತಿ? ನೀನು ವಯಸ್ಸ ಯಾಕೆ ಬೇಕಲ್ಲೇ ನಿನಗ ಇಂಥವೆಲ್ಲ? ಹಾಂ, ಏನು ಎಲ್ಲರೂ ಒಂದಾಗಿ ನನಗೇನು ಮಾಡ್ಬೇಕಂತ ಮಾಡಿರಿ ನೀವು? ಯಾರು ಏನು ಮಾಡ್ಕೊಳಿಕ್ಕಾಗಲ್ಲ ನನಗೆ. ನೋಡು ಗೌಡ, ನಾನು ನಿನಗೆ ತಿಳಿಸಿ ಹೇಳಿಗತ್ತೀನಿ. ಮಾಮಾರು ಇಷ್ಟು ಸೂಕ್ಷ್ಮ ರೀತಿಯಿಂದ ಸುಮ್ಮನೆ ನಿಂತು ನಿನ್ನ ಮಾತನ್ನು ಕೇಳಿಸ್ಕೊಳಿಕತ್ತಾರಂದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ. ಅವ್ರ ಕೈಯಾಗಿ ಇವತ್ತು ಸತ್ತಿ ನೀನು. ಸುಮ್ಮ ತಪ್ಪಾಯ್ತಂತ ಕೇಳಿ ಮನಿ ಹಾದಿ ಹಿಡಿ ಅಂತ ನಾ ಅಂತೀನಿ. ಇಲ್ಲ ನಾನು ಅಂದ ನಡ್ಸವ, ನಾನೇ ಗ್ರೇಟು ಅಂದೆ ಅಂದ್ರೆ ಮಣ್ಣು ಮುಗಿಸ್ತಾರ ಮುಖ. ಏ ಪಿಂಟಪ್ಪ, ಆಯ್ತು ನಡಿ, ಮನೆಗೆ ನಡಿ. ಹಿಂಗೆ ಇನ್ನೊಂದ್ಸಲ ಮಾಡಬೇಡ, ಏನು ಸರಿ ಅನಿಸೋದಿಲ್ಲ. ಈ ವಿಷಯ ದೊಡ್ಡದು ಮಾಡೋದು ಬೇಡ, ಇಲ್ಲಿಗೆ ಬಿಟ್ಟು ಬಿಡಮಂತ. ನಿನಗೂ ವಯಸ್ಸು ಭಾಳ ಆಗ್ಯದ. ಈಗ ಮನೆಗೆ ಹೋಗಿ ಸುಮ್ಮ ಯಾವುದು ವಿಚಾರ ಮಾಡ್ಲಾರ್ದ ಇಂಥವು ಮುಂದೆ ಏನೂ ಮಾಡಬಾರ್ದಪ್ಪ ನಾನು ಅಂತೇಳಿ ಅವರಿಗೆ ಪ್ರಿಯಾಗ ಅವ್ರಿಗೆಲ್ಲರಿಗೆ ತಪ್ಪಾಯ್ತಂತ ಕ್ಷಮೆ ಕೇಳಿ ಮನ್ಯಾಗ ಹೋಗಿ ಉಂಡು ಶಿವ ಶಿವ ಅಂತೇಳಿ ಧ್ಯಾನ ಮಾಡ್ಕೋತ ಮಲ್ಕೊಂಬಿಡಪ್ಪ ಗೌಡ. ನಾ ಸಾರಿ ಕೇಳಿರಿ ಅವರಿಗೆ? ನಾ ಯಾಕೆ ಸಾರಿ ಕೇಳಿರಿ? ನನಗೆ ಹೊಡೆದಾರ ಅವ್ರು ಬಂದು ಸಾರಿ ಕೇಳ್ಬೇಕಿನ? ಅದು ಬಿಟ್ಟು ನನಗೆ ಕೇಳಂತಾರೆ. ನೀವು ನನಗೆ ಮನೆಗೆ ಹೋಗನ್ಲಿಕ್ಕೆ ನೀವ್ಯಾರ್ರಿ? ನನ್ನ ಇಷ್ಟ, ನಾ ಮನೆಗಾರ ಹೋಗ್ತೀನಿ, ಎಲ್ಲಿಗಾರ ಹೋಗ್ತೀನಿ. ಅದನ್ನೇನು ಕೇಳ್ತೀರಿ ನೀವು? ಏಯ್ ಹಲ್ಕಟ್ ನನ್ನ ಮಗನೇ, ಸೋಮ ಎಷ್ಟಂತ ತಾಳ್ಮೆ ಪರೀಕ್ಷೆ ಮಾಡ್ತೀವೋ ನಂದು. ಇರ್ಲಿ ಅಂತೇಳಿ ಸುಮ್ಮಿದ್ದಂಗೆಲ್ಲ ಅತಿ ಆಯ್ತು ನಿಂದು. ಯಾಕ ಮಾಡ್ತೀನಿ ಅಂದ್ರೆ ನಿನ್ನ ಏನು ಮಾಡ್ತೀರಿ? ಏನು ಮಾಡ್ಕೊಳ್ಳೋರು ನೀವು? ನೀನು ಹೊಡಿತೀಯೇನೋ? ಮತ್ತೆ ನ್ಯಾಯ ಹೇಳ್ದವಂತೆ ನೀನು. ಏನು ಕೈನೇ ಮುಂದದವ ನೀನು? ಬಿಡುವ ಮಾರಾಯ. ನಾ ಫಸ್ಟ್ ಕೈ ಮುಂದೆ ಮಾಡಿಲ್ಲಪ್ಪ, ತಿಳಿಸಿನೇ ಹೇಳಿನಿ, ಗಿಣಿಗೆ ಹೇಳ್ದಂಗೆ ಹೇಳಿನಿ. ಏನು ಹೇಳಿದ್ರು ನೀ ಕೇಳಂಗನೇ ಇಲ್ಲ. ನಿಂದು ಯಾಕ ಮೀರದ. ನಡಿ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ ಮಗನೇ ನಿನ್ನ. ರೀ ಬಿಡ್ರಿ, ಮತ್ತೆ ಸತ್ಗಿತ್ತು ಹೋಗೋಣಂತೀನಿ ಮರ. ನೀವು ಹೊಡಿಲಿಕ್ಕತ್ತೀರಿ ಅಂದ್ರೆ ಭಾಳ ಡೇಂಜರ್ ಹೊಡಿತೀರಿ ನೀವು. ಸುಮ್ಮಿರಿ ಸಾಕಿನ. ಯಪ್ಪ ಮಾಮೇರಿ, ಏನ್ರಿ ಮಾಮಾರ್ ಸಿಟ್ಟು ಇವತ್ತು? ನೋಡ್ರಿ ನಾ ಇವ್ರ ರುದ್ರಾವತಾರನ. ಅಯ್ಯೋ, ನಾ ಹೇಳಿಲ್ಲ ಸುಂದ್ರಿ ನಿನಗೆ ಅವ್ರು ಹಂಗಿದ್ದಾರೆ ಯವ್ವ. ಆಗಲೇ ಅವರು ಸಾವಕಾಶ ಹೇಳಿಕತ್ತಿದ್ದ ನೋಡು, ಅವಾಗ ಡೌಟ್ ಇತ್ತವ ನನಗೆ. ಇಂಥ ವಿಷಯ ಕೇಳಿನು ಇಷ್ಟು ಸೂಕ್ಷ್ಮ ಮಾತಾಡಕತ್ತಾರಂದ್ರೆ ಏನೋ ಒಂದು ದೊಡ್ಡ ಸಿಟ್ಟ ಬಂದದ ಇವ್ರಿಗಂತೆ ಗೊತ್ತಿತ್ತವ ನನಗೆ. ಬಿಡಿಸ್ರಿ ಅಯ್ಯವ, ಯಾರ ಸುಂದ್ರಿ ಸೀನಪ್ಪ ಬಿಡಿಸ್ರಿ, ಇಲ್ಲಾಂದ್ರೆ ಸಾಯಿಸಿಬಿಡ್ತಾರ ಅವರು. ನನ್ನ ಕೈಯಾಗ ಸಾಯ್ತಿ ಮಗನೇ ನೀನು ಇವತ್ತ. ನನ್ನ ಸೊಸಿಗೇನೆ ಮೆಸೇಜ್ ಮಾಡುವಷ್ಟು ಇದು ಅದೇ ಮಗನೇ. ಊರಾಗ ಹೆಣ್ಮಕ್ಳಿಗೆ ಎಷ್ಟು ಮಂದಿಗೆ ಹೆಂಗೆ ಮಾಡಿ ನೀನು ಗೊತ್ತದ ನನಗೆ. ಅಷ್ಟು ಊರು ಬಿಟ್ಟು ಓಡಿಸಿದ್ರು ಮತ್ತೆ ಬಂದಿ ಅಂದ್ರೆ ಇರ್ಲಿ ಅಂತೇಳಿ ಸಹಿಸ್ಕೊಂಡಿವಲ್ಲ, ಅದಕ್ಕೆ ಮಾಡ್ತೀನಿ ಹಿಂಗೆ. ಮಾಮಾರ ಹೋಗ್ಲಿ ಬಿಡ್ರಿ, ಮತ್ತೆ ಸತ್ತಿಗಿತಾನಂತೀನಿ ಬಿಡ್ರಿ. ಏ ಸೀನಪ್ಪ ಸುಮ್ಕೊಡು, ನಿನಗೆ ಗೊತ್ತಾಗಂಗಿಲ್ಲ. ಬಿಡ್ರಿ ಸಾಕು ಬಿಡ್ರಿ, ನಾ ಸತ್ಗೆ ತಗೋಣಂತೀನಿ ಮತ್ತೆ. ನಿಮ್ಮ ಮೇಲೆ ಅಪೋದ ಬರ್ತದೆ ನೋಡು, ಬಿಡು ಸಾಕಿನ. ಏ ಸುಮ್ಕೊಂಡು ನಿನಗೆ ಗೊತ್ತಾಗಂಗಿಲ್ಲ. ಇಷ್ಟೊತ್ತನ ಏನು ತಾಳ್ಮೆಯಿಂದ ಇದ್ನೇನು? ಏನು ಒಮ್ಮೆ ಹೊಡಿಲಿಕ್ಕೆ ಹೋಗಿನಿ ಅವನಿಗೆ.
ಸುಮ್ ಕೊಡ್ರಿ, ಯಾರು ಅಡ್ಡ ಬರಬೇಡ್ರಿ, ನಿಮ್ಗೆ ಬೀಳ್ತಾವ ನೋಡಿ ಏಟಿನ. ಯಪ್ಪ 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 ಮಾಮಾರ ಬಿಡ್ರಿ, ಮಾಮಾರ ಗೌಡ್ ಸಾಯ್ತನ್ರಿ, ಮೊದ್ಲೇ ಪಾವ್ ಕಂಡಿಲ್ರಿ, ಒಂದು ಕಾಲು ಇಟ್ರಿ ಅಂದ್ರೆ ಕಲಸ ಆತನ್ರಿ ಈಗ ಬಿಡ್ರಿ ಮಾಮಾರ ಬಿಡ್ರಿ. ಕಲಾಸ ಆದ್ರೆ ಆಗಲ್ಲಕ್ಕ, ನನಗೇನು ಬರಕ್ ಬಿಡಂಗಿಲ್ಲ. ಹೋದ್ರೆ ಜೈಲಿಗೆ ಹೋಗ್ತೀನಲ್ಲ ಅಷ್ಟೇ. ಇಂಥ ಹುಳಗಳು ಸಾಯ್ಬೇಕು ಮೊದಲ. ಮಾಮಾರ ತಾಳ್ಮೆ ತಗೋರಿ, ಸಾಕ್ರಿ ಬಿಟ್ಟು ಬಿಡ್ರಿ ಮಾಮಾರ. ಅಲ್ಲಿಗೆ ಸುಮ್ಮನೆ ಪೊಲೀಸ್ ಕೇಸು ಅದು ಅಂತ ಆತದ್ರಿ. ನಾವು ಅವನ್ನ ಮೊದಲ ಪೊಲೀಸಿಗೆ ಒಪ್ಸಮಂತ ಬಿಡ್ರಿ ಮಾಮ, ಸಾಕು ಬಿಟ್ಟು ಬಿಡ್ರಿ ಇಲ್ಲಿಗೆ. ಮಾಮ ನಿಜ ಬಿಟ್ಬಿಡಿ, ಸಾಯ್ತಾನೆ ಅವನು. ವಾ ನನಗೆ ಅವ್ರು ಬಂದಾಗ ಗೊತ್ತಿತ್ತವ ಇಂಥ ವಿಷಯ ಕೇಳಿ ಸಮಾಧಾನದಿಂದ ಮಾತಾಡ್ತಾರಂದ್ರೆ ಅವ್ರು ಬಲ್ಲಿ ಹಂಗೆ ಬುದ್ಧಿನೇ ಅದ ಮೊದಲಿಂದನು. ಮೊದಲು ಸಮಾಧಾನ, ಆಮೇಲೆ ಬಹುಮಾನ, ಗೆದ್ದುವ ಏಟ್ ಅನ್ನೋದು. ಕಲಸಿಗೆಲ್ಲ ಸಾಧನ ನೋಡು, ಹಸಿನ ಮುಟ್ಟು ನೋಡು, ಅಯ್ಯಪ್ಪ ಉಸಿರಾಡ್ಸಕತ್ತೇನೆ ಇಲ್ಲ ಅಂತ. ಮಾಮಾರ ಬಿಡ್ರಿ, ಸುಂದಾಗ್ಯದ, ಓದಂಗೆ ಕಾಣ್ತಾನ, ಬಿಟ್ಟು ಬಿಡ್ರಿ ಮಾಮಾರ, ಸಾಕಿನ. ಶೀನಪ್ಪ ಇದೆ ನನ್ನ ಓದಂಗೆ ಕಾಣ್ತಾನಂತೀಯಲ್ಲ, ಎತ್ಕೊಂಡು ಹೋಗು, ಆಂಬುಲೆನ್ಸಿಗೆ ಫೋನ್ ಮಾಡಿ ಬಡನೆ ದವಾಖಾನೆಗಾರ ಅಡ್ಮಿಟ್ ಮಾಡು, ಮತ್ತೆ ಮಾಮಾರ ಬೇರೆ ಬರ್ತದಿನ್ನ. ಮಗನೇ ಆಟ ಹಚ್ಚೇನಿಲ್ಲದ ಒಂದು ಹೇಳಿಕತ್ತೀನಿ, ಬೇಡಪ್ಪ ಹೋಗು ಅಂತೆ ಸಮಾಧಾನದಿಂದ. ತಿಳ್ಕೊಳಿಕ್ ಬರಂಗಿಲ್ಲ, ವಯಸ್ಸಾಗ್ಯದ ಇಷ್ಟು ಮಾಡ್ತಿ ಮಗನೇ ನೀನು. ವಯಸ್ಸಿನಾಗ ಇದ್ದಾಗ ಹೆಂಗೆ ಮೆರಿಲಿಕ್ಕಿಲ್ಲ ನೀನು. ಅವಾಗ ಬೀಳ್ತಿದ್ದು ನೀನು ಧರ್ಮದೇಟು, ಇರ್ಲಿ ಬಿಡು ಅಂತ ಬಿಟ್ಟಂಗೆಲ್ಲ ಅತಿ ನಡೆಸಿದಿ ನೀನು. ದವಾಖಾನಿಗೆ ಫೋನ್ ಮಾಡಿ ಹಸಿನಪ್ಪ ಏನು ವಿಚಾರ ಮಾಡ್ಕೊತ ನಿಂತಿದ್ದಿ? ಹಾಂ ರೀ ಮಾಮಿ, ಮಾಡ್ತೀನಿ ರೀ.